ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳ ಬಗ್ಗೆ ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಿಮ್ಮ ಜೊತೆಗೆ ನಾನು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಸರ್ಕಾರ ಸಾಕಷ್ಟು ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾ ಇದೆ. ಅದೇನಪ್ಪ ಅಂತಂದರೆ, ಕೆಲವೊಂದು ವಿಚಾರದಲ್ಲಿ ಸರ್ಕಾರ ಮೀನಾಮೇಷ ಎಣಿಸ್ತಿದ್ರೂ ಕೂಡ ಅದು ಸತ್ಯವಾಗಲೂ ನೇಮಕಾತಿ ಆಗಲೇಬೇಕು ಅನ್ನೋದು ಸರ್ಕಾರಕ್ಕೂ ಗೊತ್ತಿದ್ದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಆಟ ಆಡ್ಲಕ್ಕತ್ತದ ಅನ್ನುವಂಥದ್ದು ವಿಚಾರವನ್ನು ಈ ಸರ್ಕಾರಕ್ಕೆ ಫಸ್ಟನ್ನು ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡ್ರೆ ಈ ಕೋರ್ಟ್ ಹಿಯರಿಂಗ್ ಒಂದು ಮುಂದೆ ಬಂದು ನಿಂದಿರ್ತದೆ ಅಂತ ಹೇಳ್ತಾರೆ ಅವರು. ಕೋರ್ಟಲ್ಲಿ ಕೇಸ್ ಇದೆ ಅಂತ. ಅದು ಕೋರ್ಟಲ್ಲಿ ಏನದ ಮಾರ್ಚ್ 2ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಅದು ಅಕಸ್ಮಾತ್ ನಮ್ಮ ಒಂದು ಸರ್ಕಾರದ ಪರವಾಗಿಯೇ ಬಂದಿದ್ದೆ. ಆದರೆ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಒಳ ಮೀಸಲಾತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸದನದಲ್ಲಿನದ ಟೋಟಲಿ ಸರ್ವಾನುಮತದಿಂದ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರು. ಆ ರಾಜ್ಯಪಾಲರು ಏನದ ತಿರಸ್ಕಾರ ಮಾಡಿ ವಾಪಸ್ ಏನದ ಇನ್ನೊಂದು ಸರಿ ಏನದ ಅನಾಲಿಸಿಸ್ ಮಾಡಿರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಳ್ಳೆ ಮತ್ತು ಸರ್ಕಾರಕ್ಕೆ ಕಳಿಸಿತ್ತು. ನಿಮಗೆ ಗೊತ್ತಿದ್ದ ವಿಷಯ ಏನದ. ಮತ್ತು ಇದು ಮೊನ್ನೆ ಎಲ್ಲ ಈ ಸರ್ಕಾರ ಏನದ ಮತ್ತೆ ರಾಜ್ಯಪಾಲರಿಗೆ ಏನದ ಮನವಿಯನ್ನು ಮಾಡಿಕೊಂಡು ಅವರಿಗೆ ಒಳ್ಳೆ ಇದನ್ನು ಅಂಗೀಕಾರ ಮಾಡಿರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನದ ಮತ್ತು ವಾಪಸ್ ಕಳಿಸಿದೆ ರಾಜ್ಯಪಾಲರಿಗೆ. ಆವಾಗ ರಾಜ್ಯಪಾಲರು ಒಂದು ವೇಳೆ ಅದು ಓಕೆ ಅಂತ ಏನದ ಅದನ್ನು ಒಪ್ಕೊಂಡಿದ್ದೆ. ಆದರೆ ಮತ್ತು ಅದ್ರ ಜೊತೆಗೆ ಏನದ ರಾಜ್ಯಪಾಲರಿಗೆ ಈ ಒಳ ಮೀಸಲಾತಿ ಜಾರಿಗೆ ಮಾಡಿರಿ ಅಂತ ಏನದ ದಲಿತ ಸಂಘಟನೆಗಳು ಕೂಡ ಏನದ ಮುಂದಾಗಿ ಅವ್ರಿಗೂ ಆ ದಲಿತ ಸಂಘಟನೆಗಳು ಕೂಡ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಇದೊಂದು ಕ್ಲಿಯರ್ ಆಯಿತು ಅಂತಂದರೆ, ಇನ್ನು ಸರ್ಕಾರದ ಆಲ್ಮೋಸ್ಟ್ ಈ ಸಲ ಟಾರ್ಗೆಟ್ ಇರೋದು GP, TP, ZP ದಲ್ಲಿ ಇರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಅವುಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಮಾರ್ಚ್ 2ನೇ ತಾರೀಕು ಕೋರ್ಟ್ ಹಿಯರಿಂಗ್ ಕ್ಲಿಯರ್ ಆಯಿತು ಅಂತಂದರೆ, ಮತ್ತು ಒಳ ಮೀಸಲಾತಿ ಕೂಡ ಏನದ ಈ ಒಂದು ತಿಂಗಳ ಎಂಡಿಗೆ ಏನದ ಕ್ಲಿಯರ್ ಆಯಿತು ಅಂತಂದರೆ, ZP, TP ಮತ್ತು GP ಇವೆರಡು ಮೂರೂ ಚುನಾವಣೆಗಳಿಗೂ ಕೂಡ ಏನದ ಯಾವುದೇ ರೀತಿಯಿಂದ ಎಫೆಕ್ಟ್ ಆಗಬಾರ್ದು ಅನ್ನುವಂಥ ಉದ್ದೇಶ ಸರ್ಕಾರಕ್ಕಿದೆ. ಖಡಾಖಂಡಿತವಾಗೂ ನೇಮಕಾತಿ ಮಾಡಲೇಬೇಕನ್ನುವಂಥದ್ದಿದೆ. ಬಟ್ ಇವಾಗ ಸರ್ಕಾರ ಇವಿಷ್ಟು ಕೂಡ ಕ್ಲಿಯರ್ ಆಗಿ ಆಯಿತು ಅಂತಂದರೆ, ನಾವು ಅಂದ್ಕೊಂಡಂಗೆ ಆಯಿತು ಅಂತಂದರೆ, ಮಾರ್ಚ್ 2ನೇ ತಾರೀಕು ಕೋರ್ಟ್ ಹಿಯರಿಂಗ್ ಕ್ಲಿಯರ್ ಆಯಿತು, ಒಳ ಮೀಸಲಾತಿ ರಾಜ್ಯಪಾಲರು ಅಂಗೀಕಾರ ಹಾಕಿದರು ಅಂತಂದರೆ, ಸರ್ಕಾರಕ್ಕೆ ಏನಿದೆ ಮುಂದೆ ಇವಾಗ ZP, TP ಮತ್ತು GP ಈ ಮೂರು ಇಲೆಕ್ಷನ್ಗಳು ತುಂಬ ಮಹತ್ವದ ಪಾತ್ರವನ್ನು ಸರ್ಕಾರದ ಒಂದು ಭವಿಷ್ಯದ ಮೇಲೆ ವಹಿಸ್ತದೆ. ಆ ಒಂದು ಕಾರಣವನ್ನಾಗಿಟ್ಕೊಂಡು ಇವಾಗ ನೇಮಕಾತಿಯ ಪ್ರಾರಂಭ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೀವಿ. ಇನ್ನು ಅತಿ ತುರ್ತಾಗಿ ಆಗಬೇಕಾಗಿರುವಂಥ ನೇಮಕಾತಿಗಳು ಅಂತಂದ್ರೆ ಶಿಕ್ಷಕರ ನೇಮಕಾತಿ ಒಂದು ಪೊಲೀಸ್ ನೇಮಕಾತಿ. ಈ ಎರಡೂ ನೇಮಕಾತಿಗಳು ಅತಿ ತುರ್ತಾಗಿ ಆಗಬೇಕಾಗಿರುವಂಥ ವಿಚಾರವನ್ನೇನದ ಸರ್ಕಾರದ ಮುಂದಿದೆ. ಸರ್ಕಾರದ ಮೇಲೆ ಒತ್ತಡವೂ ಕೂಡ ಇದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅತಿ ತುರ್ತಾಗಿ ಆಗಬೇಕಾಗಿರ್ತಕ್ಕಂಥದ್ದು ಇವೆಲ್ಲ ನಾನು ಈನಾಗ ಹೇಳಿದಂಥ ಎಲ್ಲವೂ ಅಂದ್ಕೊಂಡಂತೆ ಆದರೆ ಖಡಾಖಂಡಿತವಾಗಿ ಮಾರ್ಚ್ ಎಂಡಿಗೆ ಏನದ ನೇಮಕಾತಿ, ಶಿಕ್ಷಕರ ನೇಮಕಾತಿ ಆಗೇ ಆಗ್ತದೆ, ಯಾವುದೇ ಡೌಟ್ ಬೇಡ. ಅದ್ರ ಜೊತೆಗೆ ಏನದ ಪೊಲೀಸ್ ನೇಮಕಾತಿಗಳು ಕೂಡ ಏನದ ಆಗ್ತದೆ ಮಾರ್ಚ್ ಎಂಡಿಗೆ. ಅಕಸ್ಮಾತ್ ನಾನು ನೇಮಕಾತಿಗಳು ಈ ಒಂದು ನೇಮಕಾತಿಗಳು ನಾನು ಹೇಳ್ದಂಗೆ ಈ ಒಂದು ಪ್ರೊಸೀಜರ್ ಆಗಲಿಲ್ಲ ಅಂತಂದರೆ, ಫಸ್ಟ್ ನಾನು ಹೇಳ್ದಂಗೆ ಆಗಿದ್ರೆ ಮಾರ್ಚ್ ಕೊನೆಯ ವಾರದಲ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ಇದು ಮಾರ್ಚ್ ಕೊನೆಯ ವಾರದಲ್ಲಿ ಖಡಾಖಂಡಿತವಾಗಿ ಶಿಕ್ಷಕರ ನೇಮಕಾತಿ ಆಗೇ ಆಗ್ತದೆ. ಅಕಸ್ಮಾತ್ ನೇಮಕಾತಿಗಳು ಇವೆಲ್ಲವೂ ಕೂಡ ಏನದ ಒಳ ಮೀಸಲಾತಿ ರಾಜ್ಯಪಾಲರು ಅಂಕಿತ ಹಾಕಲಿಲ್ಲ ಅಥವಾ ಇದು ಕೋರ್ಟ್ ಹಿಯರಿಂಗ್ ಕ್ಲಿಯರ್ ಆಗಲಿಲ್ಲ ಅನ್ನೋದಾದರೆ, ಅದು ಮುಂದೆ ಏಪ್ರಿಲ್ ಮತ್ತು ಮೇದಲ್ಲಿ ಏನದ ಚುನಾವಣೆಗಳಿದಾವೆ. ಈ ಚುನಾವಣೆಗೆ ಕೋಡ್ ಆಫ್ ಕಂಡಕ್ಟ್ ಬಂತು ಅಂತಂದರೆ ನೇಮಕಾತಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಜೂನ್ ತಿಂಗಳಲ್ಲಿ ನೇಮಕಾತಿ ಖಡಾಖಂಡಿತ ಆಗ್ತದೆ. ಇದು ತಪ್ಪಿದರೆ ಇದು ಮಾರ್ಚ್ಗೆ ಆಗಲೇಬೇಕು. ಯಾಕಂದರೆ ಸರ್ಕಾರಕ್ಕೇನದ ತುಂಬ ಒತ್ತಡ ಇದೆ, ತುಂಬ ಒತ್ತಡ ಇದೆ. ಬಟ್ ಅವ್ರು ಏನು ಮಾಡ್ತಾರೆ, ತಮ್ಮ ತಪ್ಪನ್ನು ಮರೆಮಾಚೋಗೋಸ್ಕರ ಏನದ ಯಾವುದೋ ಒಂದ್ರ ಮೇಲೆ ಏನದ ಹಾಕಿ ಸುಮ್ಮನೆ ಕೂತಿದ್ದಾರೆ. ಬಟ್ ಅವ್ರಿಗೂ ಕೂಡ ಚೀಮಾರಿ ಆಗಿದೆ, ಅವ್ರಿಗೂ ಕೂಡ ಏನದ ಅರಿವಾಗಿದೆ.
ಆಗ ಒಂದು ವಿಚಾರವನ್ನು ಇಟ್ಕೊಂಡು ಸದ್ಯಕ್ಕೆ ಮಾತ್ರ ಶಿಕ್ಷಕರ ನೇಮಕಾತಿ, ಒಂದು ಪೊಲೀಸ್ ನೇಮಕಾತಿ ಕರೆದೇ ಕರೀತಾರೆ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಇದು ಒಂದು ನಿಮ್ಮ ಎಲ್ಲರ ಗಮನದಲ್ಲಿ ಇರಲಿ. ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಚುನಾವಣೆಗಳಿಗೆ ಪ್ರಿಪೇರ್ ಆಗುವಂಥ ಎಲ್ಲ ಈ ಒಂದು ಸರ್ಕಾರ ಮುಂದೇನದ ಎಫೆಕ್ಟ್ ಆಗುವುದು ಯಾವುದಕ್ಕಂದ್ರೆ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಚುನಾವಣೆಗೆ ಮುಂಚೆನೂ ಕೂಡ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಶಿಕ್ಷಕರ ನೇಮಕಾತಿ ಪ್ರಾರಂಭ ಆಗ್ತದೆ ಮತ್ತು ಪೊಲೀಸ್ ನೇಮಕಾತಿ ಪ್ರಾರಂಭ ಆಗ್ತದೆ. ಇವೆರಡು ಮಾತ್ರ ಸದ್ಯದಲ್ಲಿ ಭಾಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಆ ಒಂದು ಉದ್ದೇಶ ಇಟ್ಕೊಂಡು ನೇಮಕಾತಿ ಆಗ್ತದೆ. ದಯವಿಟ್ಟು ಎಲ್ಲರೂ ಅಭ್ಯಾಸದ ಕಡೆ ಗಮನ ಇರಲಿ. ಅಭ್ಯಾಸದ ಕಡೆ ಗಮನ ಇತ್ತು ಅಂತಂದರೆ ನೇಮಕಾತಿ ಯಾವಾಗಾದರೂ ಆಗಲಿ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಅನ್ನೋದ್ರ ಬಗ್ಗೆ ನಂಬಲಿರಬೇಕಾಗ್ತದೆ. ಬಟ್ ಈ ವಿಷಯ ಮಾತ್ರ ನನಗೆ ಬಲ್ಲ ಮೂಲಗಳಿಂದ ಮತ್ತು ಕೆಲವೊಂದು ಮಾಹಿತಿಗಳನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡೋದ್ರಿಂದ ಈ ಒಂದು ವಿಚಾರ ನಿಮ್ಮ ಗಮನಕ್ಕಿರಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲವೂ ಮೇಲೆ ಇರ್ತಕ್ಕಂಥ ಸಮಸ್ಯೆಗಳ ಬಗೆಹರಿದಿದ್ದೇ ಆದರೆ ಮಾರ್ಚ್ ಕೊನೆಯ ವಾರದಲ್ಲಿ ಕಡಾಖಂಡಿತವಾಗಿ ನೇಮಕಾತಿ ಆಗ್ತದೆ. ಬಿಟ್ಟರೆ ಎಲೆಕ್ಷನ್ ಮುಗಿದ ಮೇಲೆ ಜೂನ್ನಲ್ಲಿ ನೇಮಕಾತಿ ಆಗುವಂಥ ವಿಚಾರವನ್ನು ಭಾಳಷ್ಟು ಬಿಟ್ಟರೆ ಅಂದರೆ ಇಲ್ಲಿ ಆಗಲೇಬೇಕು ಮಾರ್ಚಲ್ಲಿ. ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ಕೊತ ಬಂದಿದ್ದೀನಿ, ಮಾರ್ಚಲ್ಲಿ ನೇಮಕಾತಿ ಆಗಲೇಬೇಕು ಅಂತ ಹೇಳ್ಕೊತ ಬಂದಿದ್ದೀನಿ. ಕಡಾಖಂಡಿತವಾಗಿ ಆಗೇ ಆಗ್ತದೆ. ಮತ್ತು ಇನ್ನೊಂದು ಬಜೆಟ್ ಇದೆ ಇವಾಗ. ಈ ಬಜೆಟಲ್ಲಿ ಮತ್ತೆ ಹೊಸ ನೇಮಕಾತಿಗಳಿಗೆ ಹಣಕಾಸಿನ ಅನುಮೋದನೆ ಕೊಡುವ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಆದಂಥ ಹಣವನ್ನು ಎತ್ತಿಟ್ಟಿರ್ತಾರೆ. ಈ ಹಣಕಾಸಿನ ಬಜೆಟ್ನಲ್ಲಿ ಕೂಡ ಇನ್ನೂ ಹೆಚ್ಚಿನ ಹುದ್ದೆಗಳು ಕ್ರಿಯೇಟ್ ಆಗುವಂಥದ್ದು. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 5,000 ಮ್ಯಾಕ್ ಚಿಲ್ಲರೆ ಮತ್ತು 4,424 PSTR, ಮತ್ತು ಇಲ್ಲಿ ಉಳಿದ ಕರ್ನಾಟಕಕ್ಕೆ ಸುಮಾರು ಒಂದು 5,000 ಹುದ್ದೆಗಳನ್ನು ಟೋಟಲ್ ನೇಮಕಾತಿ ಮಾಡ್ಕೊತಾರೆ. ಅದು ಇಷ್ಟು ಜೊತೆಗೆ ಮತ್ತೊಂದು 5,000 ನೇಮಕಾತಿಗಳು ಆ್ಯಡ್ ಆಗ್ತವೆ. ಇದು GPSTR ಮತ್ತು PSTRಗೆ ಅಷ್ಟೇ ಹೇಳ್ತಾ ಇರೋದು. ಇವಾಗ ಇವು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇವಿಷ್ಟು ನೇಮಕಾತಿ ಆಗ್ತವೆ. ಒಟ್ಟು ಟೋಟಲ್ 14,000ದಿಂದ 15,000 ಟೀಚರ್ ನೇಮಕಾತಿ ಆಗೇ ಆಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಮಾರ್ಚ್ 6ನೇ ತಾರೀಕು ಬಜೆಟ್ ಇದೆ. ಬಜೆಟ್ ಆದ ತಕ್ಷಣ ಆ ಕೋರ್ಟ್ ಕ್ಲಿಯರ್ ಆಯಿತು ಅಂತಂದರೆ ಬಜೆಟ್ ಮುಗಿದ ತಕ್ಷಣ ಮುಂದೆ 1 ವಾರ ಅಥವಾ 2 ವಾರನಲ್ಲಿ ಕಡಾಖಂಡಿತವಾಗಿ ನೇಮಕಾತಿ ಮಾಡ್ತಾರೆ ಅನ್ನೋವಂಥ ಭರವಸೆ ನಮಗಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ತಾವೆಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ವಿಷಯದ ಜೊತೆಗೆ ಟಚ್ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.